ನ್ಯೂಸ್ 84 ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಮರುಪರಿಶೀಲನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಇದೀಗ ಅಸ್ತು ಅಂತ ಹೇಳಿದೆ. ಜನವರಿ 22ರಿಂದ ಪಂಚಪೀಠದಲ್ಲಿ ಈ ಬಗ್ಗೆ ವಿಚಾರಣೆ ಆಗತ್ತೆ. ತೀರ್ಪನ್ನ ಮರುಪರಿಶೀಲನೆ ಮಾಡೋದಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಹೇಳಿದೆ. ಶಬರಿಮಲೆಗೆ ಮಹಿಳೆಯರ ಪ್ರವೇಶ ಇದೆ ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ಮಹತ್ವದ ಐತಿಹಾಸಿಕ ತೀರ್ಪನ್ನ ಕೊಟ್ಟಿತ್ತು. ಇದೀಗ ತೀರ್ಪನ್ನ ಮರುಪರಿಶೀಲನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಹೇಳಿದೆ. ಜನವರಿ 22ರಿಂದ ಪಂಚಪೀಠದಲ್ಲಿ ಈ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಜೆ ರಂಜನ್ ಗೊಗೊಯ್ ನೇತೃತ್ವದ ಪೀಠ ಅಸ್ತು ಅಂತ ಹೇಳಿದೆ. ತೀರ್ಪನ್ನ ಮರುಪರಿಶೀಲನೆ ಮಾಡೋದಕ್ಕೆ ಒಟ್ಟು 49 ಅರ್ಜಿಗಳು ಸಲ್ಲಿಕೆ ಆಗಿದ್ವು ಕೋರ್ಟ್ನಲ್ಲಿ. ಹಿನ್ನೆಲೆಯಲ್ಲಿ ಈಗ ಜನವರಿ 22ರಿಂದ ಪಂಚಪೀಠದಲ್ಲಿ ವಿಚಾರಣೆ ಶುರುವಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಧರಣೇಶ್, ತೀರ್ಪು ಮರುಪರಿಶೀಲನೆಗೆ ಸಾಕಷ್ಟು ಅರ್ಜಿಗಳು ಸಲ್ಲಿಕೆ ಆಗಿದ್ವು. ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಸರಿ ತೀರ್ಪನ್ನ ಮರುಪರಿಶೀಲನೆ ಮಾಡೋಣ, ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಈ ಬಗ್ಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಧರಣೇಶ್? ಈಗ ಶಬರಿಮಲೆಯಲ್ಲಿ ಮಹಿಳೆಯರಿಗೆ ಪ್ರವೇಶವನ್ನ ಕಲ್ಪಿಸಿಕೊಟ್ಟುವಂತಹ ವಿಷಯವಾಗಿ ಒಟ್ಟು 49 ಅರ್ಜಿಗಳು ಅಂದ್ರೆ ಆ ತೀರ್ಪನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಬಂದಿದ್ದು. ಆ ಎಲ್ಲ ಅರ್ಜಿಗಳನ್ನ ಕ್ರೋಢೀಕರಿಸಿ ಇವತ್ತು ಪರಿಶೀಲಿಸುವಂತಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ರಂಜನ್ ಗೊಗೊಯ್ ಅವರ ಪೀಠ ಮುಂದಿನ ಜನವರಿ 22ನೇ ತಾರೀಕು ಈ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿದೆ. ಅಂದ್ರೆ ಒಂದ್ ಹಂತಕ್ಕೆ ಈಗ ಭಕ್ತರು ಅಥವಾ ಮಹಿಳಾ ಪ್ರವೇಶಕ್ಕೆ ವಿರೋಧ ಮಾಡುವಂತವರಿಗೆ ಜಯ ಸಿಕ್ಕಂತಾಗಿದೆ. ಅವರ ಅರ್ಜಿಯನ್ನ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ತೀರ್ಪು ಮರುಪರಿಶೀಲನಾ ಅರ್ಜಿಯನ್ನ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ. ಜನವರಿ 22ಕ್ಕೆ ದಿನಾಂಕವನ್ನು ಕೂಡ ನಿಗದಿ ಮಾಡಿದೆ. ಹಾಗಾಗಿ ಮುಂದೆ ಅದು ಎಷ್ಟು ದಿನ ವಿಚಾರಣೆ ನಡೀತವೆ, ಯಾವ್ಯಾವ ಅಂಶಗಳು ಚರ್ಚೆ ಆಗ್ತವೆ, ಇವರು ಮಹಿಳೆಯರಿಗೆ ಪ್ರವೇಶವನ್ನ ನೀಡಬಾರ್ದು ಅನ್ನುವಂತವರ ವಾದ ಹೇಗಿರುತ್ತೆ, ಮತ್ತೆ ಹಿಂದೆ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಅಂದ್ರೆ ಈ ಮಹಿಳೆಯರಿಗೆ ಪ್ರವೇಶವನ್ನ ನೀಡಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕಿತ್ತು. ಆ ಅರ್ಜಿ ಆಧಾರದ ಮೇರೆಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿತ್ತು. ಸೊ ಅವರು ಮತ್ತೇನು ವಾದ ಮಾಡ್ತಾರೆ ಅನ್ನುವಂತಹ ಈಗ ಆ ರೀತಿಯ ಕುತೂಹಲಗಳು ನಿರ್ಮಾಣ ಆಗಿದಾವೆ. ಜನವರಿ 22ನೇ ತಾರೀಕಿಗೆ ಶಬರಿಮಲೆ ವಿಷಯದಿಂದಾಗಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಕುತೂಹಲವನ್ನ ಮೂಡಿಸಿದೆ ಈಗ ಶ್ರಮಿತ. ಓಕೆ, ಥ್ಯಾಂಕ್ ಯು ಧರಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ.